ಇನ್ನೊಂದು ನಿದರ್ಶನ ಹೇಳ್ತಾರೆ, ಪುಂಡಲೀಕನ ನಿದರ್ಶನ. ಇಟ್ಟಿಕಲ್ಲನು ಭಕುತಿಯಿಂದಲೇ ಕೊಟ್ಟ ಭಕುತಿಗೆ ಮೆಚ್ಚಿ ತನ್ನನೇ ಕೊಟ್ಟ. ಬಡಬ್ರಾಹ್ಮಣನ ಒಪ್ಪಿಡಿ ಅವಲಿಗೆ ಅಖಿಲಾರ್ಥ. ಕೆಟ್ಟ ಮಾತುಗಳೆಂದ ಚೈದ್ಯನ ಕೊಟ್ಟೆಯೊಳಗಿಂಬಿಟ್ಟ. ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳು ಎಣಿಸಿದನೆ ಕರುಣಾಳು. ಅನೇಕ ನಿದರ್ಶನಗಳನ್ನು ಕೊಟ್ಟಿದ್ದಾರೆ. ಭಕ್ತರು ಮಾಡತಕ್ಕಂಥ ಅವಗುಣಗಳನ್ನ ಎಣಿಸೋದಿಲ್ಲಂತೆ ಪರಮಾತ್ಮ. ಅದು ಭಾಗವತದಲ್ಲೇ ಬಂದಂಥ ಮಾತು. ದ್ವೇಷಾತ್ ಚೈದ್ಯಾದಯೋ ನೃಪಾಹ ಅಂತ ಬರ್ತದೆ. ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಚೈದ್ಯಾದಯೋ ನೃಪಾಹ ಸಂಬಂಧಾತ್ ವೃಷ್ಣಯ ಅಂತ. ಗೋಪಿಕಾಸ್ತ್ರೀಯರಿಗೆ ಮೋಕ್ಷ ಕೊಟ್ಟ. ಗೋಪಿಕಾಸ್ತ್ರೀಯರಲ್ಲಿ ಒಂದು ಅವಗುಣ ಇತ್ತು. ಏನು ಅಂದ್ರೆ ಗೋಪ್ಯ ಕಾಮಾತ್. ಅವರಲ್ಲಿದ್ದಂಥ ಅವಗುಣ ಏನು ಅಂತಂದ್ರೆ, ಗೋಪಿಕಾಸ್ತ್ರೀಯರು ಪರಮಾತ್ಮನಲ್ಲಿ ಭಕ್ತಿಯೇನೋ ಮಾಡಿದ್ರು ನಿಜ, ಆದ್ರೆ ಅದು ಕಾಮಸಹಿತವಾಗಿರ್ತಕ್ಕಂಥ ಭಕ್ತಿ ಆಗಿ. ಪರಮಾತ್ಮನಲ್ಲಿ ಭಕ್ತಿ ಮಾಡಿದ್ರು, ಸ್ವಲ್ಪ ಕಾಮವೂ ಸೇರಿಕೊಂಡಿತ್ತು ಗೋಪಿಕಾಸ್ತ್ರೀಯರು. ಆದ್ರೆ ಪರಮಾತ್ಮ ಭಕ್ತಿಯನ್ನ ಗಮನಿಸಿದ, ಅವರು ತೋರಿದಂತಹ ಕಾಮವನ್ನ ಅದನ್ನ ನಿರ್ಲಕ್ಷ್ಯ ಮಾಡಿ. ಇದು ಭಗವಂತನ ದೊಡ್ಡ ಕಾರುಣ್ಯ ಗುಣ ಅಂದ್ರೆ ಹಾಗೆ. ಭಯಾತ್ ಕಂಸಃ, ಕಂಸನೂ ಕೂಡ ಮೋಕ್ಷಕ್ಕೆ ಹೋದ. ಕಂಸ ಅಂತಂದ್ರೆ ಭೃಗು ಋಷಿಗಳು. ಕಂಸನಲ್ಲಿ ಆವಿಷ್ಟರಾಗಿರ್ತಕ್ಕಂಥ ಭೃಗು ಋಷಿಗಳು, ಅವರಿಗೂ ಮೋಕ್ಷಗಳು. ಅವರಲ್ಲಿ ಒಂದು ತಪ್ಪಿತ್ತು. ಏನು ಅಂದ್ರೆ ಪರಮಾತ್ಮನ ಮೇಲೆ ಭಯ ಪಟ್ಟಿತ್ತು. ಭಯಭಕ್ತಿ ಎಲ್ರಿಗೂ ಇರಬೇಕಾದ್ದೆ. ಆದರೆ ಕಂಸನಲ್ಲಿ ಆವಿಷ್ಟರಾದ ಭೃಗು ಋಷಿಗಳಿಗೆ ಎಂಥ ಭಯ ಇತ್ತು ಅಂತಂದ್ರೆ, ಅವನ ಹತ್ತಿರ ಹೋಗ್ಲಿಕ್ಕೆ ಭಯ. ಇವನು ಏನ್ ಮಾಡಿಬಿಡ್ತಾನೋ, ನನ್ನನ್ನ ತಿಂದಾಕಿ ಬಿಡ್ತಾನೇನೋ ಅಂತ. ರಾಕ್ಷಸರ ಬಗ್ಗೆ ಯಾವ ರೀತಿ ಭಯ ಇರ್ತದೆ, ಹುಲಿ ಕರಡಿಗಳ ಬಗ್ಗೆ ಯಾವ ರೀತಿ ಭಯ ಇರ್ತದೆ, ಅಂಥ ಭಯ ಇತ್ತಂತ. ಅದು ದೋಷ. ಪರಮಾತ್ಮನಲ್ಲಿ ಅಂಥ ಭಯ ಮಾಡಬಾರ್ದು. ಅವನು ನಮಗೆ ಕೆಡುಕು ಮಾಡ್ತಾನೆ ಅಂತ ಭಯ ಇರಬಾರ್ದಂತೆ. ನಾವು ಅವನು ಹೇಳಿದಂಥ ಆಜ್ಞೆಯನ್ನು ಪರಿಪಾಲನೆ ಮಾಡಿಲ್ವಲ್ಲ ಅಂತ ಅವನಿಗೆ ಮುಖ ತೋರಿಸ್ಲಿಕ್ಕೆ ನಮಗೆ ಭಯ ಇರಬೇಕು. ಮಗನಿಗೆ ಕೆಲವು ಸಲ ತಂದೆ ಹತ್ರ ಹೋಗ್ಲಿಕ್ಕೆ ಭಯ. ಯಾಕೆ ಭಯ ಅಂತಂದ್ರೆ, ಅಪ್ಪ ಹೇಳಿದ ಕೆಲಸ ಮಾಡದೇ ಇದ್ದಾಗ ಹೋಗಿ ಮುಖ ತೋರಿಸ್ಲಿಕ್ಕೆ ಭಯ ಆಗ್ತದೆ. ಆ ರೀತಿಯ ಭಯ ಇರ್ಬೇಕು ಪರಮಾತ್ಮನ ವಿಷಯದಲ್ಲಿ. ಭಯ ಭಕ್ತಿ ಇರಬೇಕು ಅಂತಾರಲ್ಲ, ಈ ಭಯ. ಇವನು ಹುಲಿ ಕರಡಿ ಸಿಂಹ ನಮಗೆ ಕೆಡುಕು ಮಾಡ್ತಾನೆ, ಮಹಾ ಕ್ರೂರ ಪ್ರಾಣಿ ಅನ್ನೋ ರೀತಿಯಲ್ಲಿ ಮಾತ್ರ ಭಯ ಇರಬಾರ್ದು. ಭೃಗು ಋಷಿಗಳಿಗೆ, ಕಂಸಾವಿಷ್ಟ ಭೃಗು ಋಷಿಗಳಿಗೆ ಇಂಥ ಭಯ ಬಂದಿತ್ತು. ಮುಖ ತೋರಿಸಲಿಕ್ಕೆ ಭಯ ಅಲ್ಲ, ತಾನು ತಪ್ಪು ಮಾಡಿದ್ದೇನೆ ಅನ್ನೋ ಭಯ ಅಲ್ಲ, ನಾನು ಸರಿಯಾಗೇ ಇದ್ದೀನಿ, ಅವನು ಕ್ರೂರ, ನನಗೆಲ್ಲಿ ಇದು ಮಾಡಿ ಬಿಡ್ತಾನೋ ಏನೋ ಅಂತ. ಕಾಡಿನಲ್ಲಿ ಹೋಗುವಾಗ ನಾವು ಸಿಂಹಕ್ಕೆ ಹೆದರ್ತೇವೆ, ಹಾವಿಗೆ ಹೆದರ್ತೇವೆ, ಎಲ್ಲಿ ಕಚ್ಚಿ ಬಿಡ್ತದೋ ಏನೋ ಅಂತ. ಅಂಥ ಹೆದರಿಕೆ ಪರಮಾತ್ಮನ ವಿಷಯದಲ್ಲಿ ಮಾತ್ರ. ನಾವು ತಪ್ಪು ಮಾಡಿದ್ದೀವಿ ಅಂತ ನಮಗೆ ಭಯ ಬೇಕಷ್ಟೇನೆ. ಈ ಭೃಗು ಋಷಿಗಳು ಇಂಥ ಭಯ ಮಾಡಿದ್ರು, ಆದರೂ ಕೂಡ ಭಯಾತ್ ಕಂಸಃ, ಇಂಥ ಭಯ ಪರಮಾತ್ಮನ ವಿಷಯದಲ್ಲಿ ಇತ್ತು. ಪರಮಾತ್ಮನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಿಲ್ಲ, ಈ ಭಯ ಬಂದಿತ್ತು, ಆದರೂ ಅವರಿಗೆ ಮೋಕ್ಷ. ಹೀಗೆ ನಿದರ್ಶನಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ದ್ವೇಷಾತ್ ಚೈತ್ಯಾದಯೋ ನೃಪಾಹ. ಚೈತ್ಯ ಅಂತಂದ್ರೆ ಶಿಶುಪಾಲ, ಅವನು ಭಕ್ತಿ ಮಾಡಿದ. ಶಿಶುಪಾಲ ಅಂದ್ರೆ ಜಯ, ಪರಮಾತ್ಮನ ದ್ವಾರಪಾಲಕ. ಜಯ ಅನ್ನೋ ದ್ವಾರಪಾಲಕ. ಬೇಕಾದಷ್ಟು ಸೇವೆ ಮಾಡಿದ್ದಾನೆ, ದ್ವಾರಪಾಲಕನಾಗಿ ಭಕ್ತಿ ಮಾಡಿದ್ದಾನೆ, ಸೇವೆ ಮಾಡಿದ್ದಾನೆ. ಆದರೆ ಪರಮಾತ್ಮನ ಮೇಲೆ ಸ್ವಲ್ಪ ದ್ವೇಷನೂ ಮಾಡಿಬಿಟ್ಟು. ದ್ವಾರಪಾಲಕನಾದ ಜಯ ಆ ಶಿಶುಪಾಲ ಅನ್ನೋ ಅಸುರನ ಸಹವಾಸದಿಂದ ಸ್ವಲ್ಪ ದ್ವೇಷ ಮಾಡಿದ. ಈಶತ್ ದ್ವೇಷೋ ಜಯಾದಿಷು ಅಂತಾರೆ. ಜಯಾದಿಗಳಲ್ಲಿಯೂ ಕೂಡ ಈಶತ್ ದ್ವೇಷ, ಸ್ವಲ್ಪ ದ್ವೇಷ ಬಂದಿತ್ತು. ಯಾಕೆ? ಆ ದುಷ್ಟರ ಸಹವಾಸದಿಂದ. ಶಿಶುಪಾಲನಾದಾಗ ಒಂದೇ ದೇಹದಲ್ಲಿ ಶಿಶುಪಾಲನೂ ಇದ್ದ, ಜಯ ಅನ್ನೋ ದ್ವಾರಪಾಲಕನೂ ಇದ್ದ. ಆ ಸಹವಾಸದಿಂದ ಈಶದ್ವೇಷೋ ಜಯಾದಿಷು, ಜೈ ವಿಜಯರು ಕೂಡ ಸ್ವಲ್ಪ ದ್ವೇಷ ಮಾಡಿದ್ರು. ದ್ವೇಷಾತ್ ಚೈತ್ಯಾದಯೋ ನೃಪಾಹ. ದ್ವೇಷ ಮಾಡಿದರೂ ಕೂಡ ಪರಮಾತ್ಮ ಆ ದ್ವೇಷವನ್ನ ಪರಿಗಣಿಸಲಿಲ್ಲ. ಅನಾದಿ ಕಾಲದಿಂದ ದ್ವಾರಪಾಲಕರಾಗಿ ಸೇವೆ ಮಾಡಿದ್ದಾರಲ್ಲ ಅಂತ ಅದನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಮೋಕ್ಷ. ಇದು ಬಹುಕಾಲ ಮಾಡಿದ ಭಕ್ತಿಯನ್ನು ಪರಿಗಣಿಸ್ತಾನೆ. ಏನು ಅಲ್ಪ ಸ್ವಲ್ಪ ದ್ವೇಷ ಇದು ಮಾಡಿದರೂ ಕೂಡ, ದ್ವೇಷ ಮಾಡಿದರೂ ಕೂಡ ಪರಿಗಣಿಸುವುದಿಲ್ಲ. ಭಕ್ತಿ ಮಾಡಿದ್ದರಲ್ಲ, ಅದಕ್ಕೆ ಬೆಲೆ ಕೊಡ್ತಾನೆ. ಹೀಗೆ ಭಾಗವತದಲ್ಲಿ ಚಮತ್ಕಾರವಾದ ಶ್ಲೋಕ. ಮೇಲ್ನೋಟಕ್ಕೆ ಅದು ಅರ್ಥನೇ ಆಗುವುದಿಲ್ಲ. ಗೋಪ್ಯ ಕಾಮಾತ್ ಅಂತಂದ್ರೆ ಕಾಮದಿಂದಲೇ ಗೋಪಿಕಾಸ್ತ್ರೀಯರು ಮುಕ್ತರಾದರು. ಭಯಾತ್ ಕಂಸಃ, ಕಂಸನೇ ಭಯದಿಂದ ಮುಕ್ತನಾದ, ಭಯಪಟ್ಟರೂ ಮುಕ್ತನಾದ. ಹೀಗೆಲ್ಲ ಅರ್ಥ ಮಾಡ್ತಾರೆ. ಶ್ರೀಮದ್ ಆಚಾರ್ಯರು ಮಾಡೋ ಅರ್ಥ ಇದು. ಗೋಪ್ಯ ಕಾಮಾತ್ ಅಂದ್ರೆ ಕಾಮದಿಂದ ಗೋಪಿಕಾಸ್ತ್ರೀಯರು ಮುಕ್ತರಾದ್ರು ಅಂತ ಅರ್ಥ ಅಲ್ಲ. ಕಾಮ ಮಾಡಿದರೂ ಕೂಡ
ಕಾಮವನ್ನು ತೋರಿಸಿದರೂ ಕೂಡ ಅವರು ಭಕ್ತಿ ಮಾಡಿದ್ರಾದ್ರಿಂದ ಪರಮಾತ್ಮ ಅದಕ್ಕೆ ಬೆಲೆ ಕೊಟ್ಟ, ಆದ್ರಿಂದ ಇವರು ಮುಕ್ತರಾದ. ಭಯಾತ್ ಕಂಸಃ, ಕಂಸಾವಿಷ್ಟ ಭೃಗು ಪರಮಾತ್ಮ ಕ್ರೂರ ಅನ್ನುವಂಥ ಭಯ ಪಟ್ಟಿದ್ರು ಕೂಡ ಆ ಭಯಕ್ಕೆ ಬೆಲೆ ಕೊಡ್ಲಿಲ್ಲ ಪರಮಾತ್ಮ, ಅವರು ಮಾಡಿದಂಥ ಭಕ್ತಿಗೆ ಬೆಲೆ ಕೊಟ್ರು, ಆದ್ರಿಂದ ಆ ಕಂಸಾವಿಷ್ಟ ಭೃಗು ಮುಕ್ತರಾದ್ರು. ದ್ವೇಷಾತ್ ಚೈದ್ಯಾದಯೋ ನೃಪಾಹ ಅಂತ ಹೇಳಿದ್ದಾರೆ. ಅದನ್ನ ಮೂಲವಾಗಿಟ್ಟುಕೊಂಡು ಜಗನ್ನಾಥದಾಸರು ಇಷ್ಟೇ ಹೇಳ್ತಾರೆ, ಭಕ್ತರ ಅವಗುಣಗಳು ಎಣಿಸಿದಾನೆ ಕರುಣಾಳು. ಅವಗುಣಗಳನ್ನ ಎಣಿಸೋದಿಲ್ಲ, ಅವರು ಮಾಡಿದ ಗುಣಗಳನ್ನು, ಅವರಲ್ಲಿರೋ ಗುಣಕ್ಕೆ ಬೆಲೆ ಕೊಡ್ತಾನೆ. ಅದಕ್ಕೆ ಉದಾಹರಣೆ, ಇಟ್ಟಿಕಲ್ಲನು ಭಕುತಿಯಿಂದಲೇ ಕೊಟ್ಟ ಭಕುತೆಗೆ ಮೆಚ್ಚಿ ತನ್ನನೇ ಕೊಟ್ಟ. ಪುಂಡಲೀಕನ ಕಥೆ. ಪುಂಡಲೀಕನ ಕಥೆ ಬಹಳ ಚಮತ್ಕಾರವಾಗಿದೆ. ಕಾಶಿ ಯಾತ್ರೆಗೆ ಅಂತ ಹೊರಟಿದ್ದಂತೆ, ಗಂಗಾ ಸ್ನಾನಕ್ಕೆ ಅಂತ. ಮನೆಯಲ್ಲಿ ತಂದೆ ತಾಯಿಗಳಿದ್ರು, ವೃದ್ಧರು. ಅವ್ರನ್ನ ಕರ್ಕೊಂಡು ಹೋದ್ರೆ ಕಿರಿಕಿರಿ ಆಗ್ತಿದೆ ಅಂತ ಅವ್ರನ್ನ ಬಿಟ್ಟು ತಾನೊಬ್ಬನೇ ಹೋದಂತೆ. ಮನೆಯಲ್ಲಿ ವೃದ್ಧರಾದಂತಹ ತಂದೆ ತಾಯಿಗಳ ಸೇವೆ ಬಿಟ್ಟು ಕಾಶಿ ಯಾತ್ರೆಗೆ ಅಂತ ಹೋದ. ದಾರಿಯಲ್ಲಿ ಒಂದು ಧರ್ಮಕ್ಷೇತ್ರದಲ್ಲಿ ಇಳ್ಕೊಂಡಿದ್ನಂತೆ. ರಾತ್ರಿ ಮಲ್ಕೊಂಡ ಪುಂಡಲೀಕ. ಬೆಳಿಗ್ಗೆದ್ದು ಹೋಗ್ಬೇಕು. ಬೇಗ ಎದ್ದು ಹೋಗುವಾಗ ನೋಡ್ತಾನೆ, ಎದುರುಗಡೆ ಒಂದು ಆಶ್ರಮ ಇತ್ತಂತೆ. 7 ಜನ ಹೆಣ್ಣು ಮಕ್ಕಳು ಬಂದ್ರಂತೆ ಅಲ್ಲಿಗೆ. ಇವನ್ ಎದ್ದಾಗ ಬರ್ತಾ ಇದ್ದಾರೆ 7 ಮಂದಿ ಹೆಣ್ಣು ಮಕ್ಕಳು. ಒಬ್ಬರಿಗಿಂತ ಒಬ್ರು ಕುರೂಪಿಗಳು, ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಸಖ್ಯವಾದ ಕುರೂಪ. ಅಂಥ 7 ಜನ ಹೆಣ್ಣು ಮಕ್ಕಳು ಬಂದು ಇವನಿದ್ದ ಧರ್ಮಕ್ಷೇತ್ರದ ಎದುರುಗಡೆ ಆ ಆಶ್ರಮಕ್ಕೆ ಹೋದ್ರಂತೆ. ಹೋದ್ರು, ಏನೇನೋ ಮಾಡಿದ್ರಲ್ಲಿ, ಏನ್ ಮಾಡಿದ್ರು ಗೊತ್ತಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಹೊರಗೆ ಬಂದ್ರಂತೆ. ಹೊರಗೆ ಬಂದಾಗ ಅದೇ ಹೆಣ್ಣು ಮಕ್ಕಳನ್ನು ನೋಡ್ತಾ ಇದ್ದಾನೆ, ಪರಮ ಸುಂದರಿಯರಾಗಿದ್ದಾರಂತೆ. ಆಶ್ಚರ್ಯ ಆಯ್ತು. ಹೋಗಿ ಕೇಳಿದ, ಏನದು ಆಶ್ರಮ? ನೀವು ಬರುವಾಗ ಎಷ್ಟು ಕುರೂಪಿಗಳಾಗಿದ್ರಿ, ಒಳಗೆ ಹೋಗಿ ಹೊರಗೆ ಬರುವಾಗ ಪರಮ ಸುಂದರಿಯರಾದ್ರಿ, ಏನದು ಆಶ್ರಮ, ಏನದು? ಅವ್ರು ಹೇಳಿದ್ರು, ನಾವೆಲ್ಲ ನದಿ ಅಭಿಮಾನಿ ದೇವತೆಗಳು ಅಂತಂದ್ರಂತ. ನಾವು 7 ಮಂದಿ ನದಿ ಅಭಿಮಾನಿ ದೇವತೆಗಳು. ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮಲ್ಲಿ ಸ್ನಾನ ಮಾಡ್ಲಿಕ್ಕೆ ಬರ್ತಾರೆ ಪಾಪಿಗಳು. ಆ ಪಾಪಿಗಳೆಲ್ಲ ಬಂದು ನಮ್ಮಲ್ಲಿ ಸ್ನಾನ ಮಾಡಿದಾಗ ಅವರ ಪಾಪ ನಮಗಂಟಿ ನಾವು ಕುರೂಪಿಗಳಾಗ್ತೀವಿ. ದಿನ ಬಂದು ನಾವು ಬೆಳಿಗ್ಗೆದ್ದು ಅರುಣೋದಯಕ್ಕಿಂತ ಬೇಗ ಬಂದು ಈ ಋಷಿಗಳು, ಕುಕ್ಕುಟ ಮುನಿಗಳು ಅಂತ ಒಬ್ಬರು ಋಷಿಗಳು, ಅವರ ಆಶ್ರಮಕ್ಕೆ ಹೋಗಿ ಅಲ್ಲಿ ಕಸ ಗುಡಿಸೋದು, ಇಂಥ ಸೇವೆ ಮಾಡ್ತೀವಿ. ಅದರಿಂದ ನಮ್ಮ ಪಾಪ ಎಲ್ಲ ಸುಟ್ಟು ಭಸ್ಮವಾಗಿ ನಮಗೆ ಪುನಃ ಸೌಂದರ್ಯ ಬರ್ತದೆ. ಮತ್ತೆ ಹೋಗ್ತೀವಿ, ಮತ್ತೆ ಪಾಪಿಗಳು ಬಂದು ಸ್ನಾನ ಮಾಡ್ತಾರೆ, ಮತ್ತೆ ನಾಳೆ ಬೆಳಿಗ್ಗೆ ಬರ್ತೀವಿ. ಆ ಕುರೂಪವನ್ನೆಲ್ಲ, ಆ ಪಾಪವನ್ನೆಲ್ಲ ಈ ಕುಕ್ಕುಟ ಮುನಿಗಳ ಸೇವೆ ಮಾಡಿ ಕಳ್ಕೋತೀವಿ. ಮತ್ತೆ ಸುಂದರಿಯರಾಗಿ ಹೋಗ್ತೀವಿ. ಮತ್ತೆ ಪಾಪಿಗಳು ಬಂದು ಮುಳುಗ್ತಾರೆ. ಅವರ ಪಾಪಿಗಳ ಪಾಪವನ್ನ ನಾವು ಸಂಗ್ರಹ ಮಾಡೋದ್ರಿಂದ ನಮಗಿಂಥ ಕುರೂಪ ಬರ್ತದೆ. ಆ ಕುರೂಪವನ್ನು ಸುಟ್ಟು ಬೂದಿ ಮಾಡಿಕೊಳ್ಳೋದು ಕುಕ್ಕುಟ ಮುನಿಗಳ ಸೇವೆಯಿಂದ ಅಂದ್ರು. ಬಹಳ ಆಶ್ಚರ್ಯ ಆಯ್ತು. ಹಾಗಾದ್ರೆ ಅವ್ರ ದರ್ಶನ ಮಾಡ್ತೀನಿ ಅಂತ ತಾನು ಆ ಕುಕ್ಕುಟ ಮುನಿಗಳ ಆಶ್ರಮಕ್ಕೆ ಬಂದಂತೆ. ಬಂದ್ರೆ ಏನಿದೆ ಅಲ್ಲಿ? ಏನಿಲ್ಲ, ಬರೇ ಖಾಲಿ ಗೋಡೆ ಮಾತ್ರ. ಆ ಋಷಿಗಳೇ ಕಾಣ್ಲಿಲ್ಲ. ಎಷ್ಟು ಹುಡುಕಿದ, ಆಶ್ರಮ ಕಂಡಿದೆ, ಆಶ್ರಮದ ಒಳಗೆ ಎಲ್ಲಿ ಹುಡುಕಿದ್ರು ಆ ಋಷಿಗಳು ಕಾಣ್ತಾ ಇಲ್ಲ. ಮತ್ತೆ ಹೋದ. ಆ ನದಿ ಅಭಿಮಾನಿಗಳು ಹೋಗ್ತಾ ಇದ್ರು, ದೇವತೆಗಳು. ಆ ಹೆಣ್ಣು ಮಕ್ಕಳ ಹತ್ರ ಹೋಗಿ ಕೇಳಿದ, ಏನ್ ಸುಳ್ಳು ಹೇಳಿದ್ರೇನೋ, ಅಲ್ಲಿ ಹುಡುಕಿದ್ರೆ ಯಾರೂ ಇಲ್ಲ, ಋಷಿಗಳೇ ಇಲ್ವಲ್ಲ ಅಂದ. ಆಗ ಆ ಹೆಣ್ಣು ಮಕ್ಕಳು ಹೇಳಿದ್ರಂತೆ, ಜಗತ್ತಿನವರ ಎಲ್ಲಾ ಪಾಪವನ್ನು ನಾವು ಸಂಗ್ರಹ ಮಾಡ್ಕೋತೀವಿ. ಯಾರ್ಯಾರು ಸ್ನಾನ ಮಾಡ್ತಾರೆ ಅಷ್ಟು ಪಾಪ ಸಂಗ್ರಹ ಮಾಡಿಕೊಂಡು ಕುರೂಪಿಗಳಾಗಿ ನಾವು ಹೋದ್ರೆ ನಮಗ್ ಕಾಣಿಸ್ತಾ ಇದ್ದಾರೆ ಕುಕ್ಕುಟ ಮುನಿಗಳು. ನಿನಗ್ ಕಾಣಿಸಲಿಲ್ಲ ಅಂತಂದ್ರೆ ನಮಗಿಂತ ಹೆಚ್ಚಿನ ಪಾಪ ನಿನ್ನಲ್ಲಿದೆ ಅಂದ್ರೆ. ಇಡೀ ಜಗತ್ತಿನ ಪಾಪ ನಾವು ಹೊತ್ಕೊಂಡು ಹೋದ್ರೂ ನಮಗ ಅವ್ರು ಕಾಣಿಸ್ತಾ ಇದ್ದಾರೆ, ನಮ್ಮನ್ನು ಸುಂದರಿಯರನ್ನಾಗಿ ಮಾಡಿ ಕಳಿಸಿದ್ರು. ನಿನ್ನ ಕಣ್ಣಿಗೆ ಬೀಳ್ಲಿಲ್ಲ ಅಂತಂದ್ರೆ ನಿನ್ನಲ್ಲಿರೋ ಪಾಪ ಅಂಥೆಂಥದ್ದಲ್ಲ, ಬಹುದೊಡ್ಡ ಪಾಪ ನಿನ್ನಲ್ಲಿ ಸೇರ್ಕೊಂಡಿದೆ. ಅಂತಹ ಪಾಪ ಏನೆಲ್ಲ, ನಾನು ಪರಮ ಆಸ್ತಿಕ, ಗಂಗಾ ಸ್ನಾನಕ್ಕೆ ಹೊರಟವನು, ಬಹಳ ಭಕ್ತ ನಾನು ಅಂತ ಅಂದ್ಕೊಂಡ. ಹೌದು, ನೀನು ಗಂಗಾ ಸ್ನಾನಕ್ಕೆ ಹೊರಟಿದ್ದಿ ನಿಜ. ನಿಮ್ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಇದ್ದಾರೋ ಇಲ್ಲ, ಅವ್ರನ್ನ ಕರ್ಕೊಂಡು ಹೊರಟಿಯ. ಅವ್ರಿಗೆ ಗಂಗಾ ಸ್ನಾನ ಆಗಬೇಡ್ವೆ? ಅಥವಾ ವೃದ್ಧರಾಗಿದ್ದಾರೆ, ಅವರಿಗೆ ಸೇವೆ ಮಾಡೋದು ಬೇಡ್ವೆ? ಅವ್ರ ಸೇವೆ ಬಿಟ್ಟು ನೀನು ಗಂಗಾ ಸ್ನಾನಕ್ಕೆ ಹೋಗಿದ್ಯಲ್ಲ, ಮಾತಾಪಿತೃಗಳ ಸೇವೆ ಬಿಟ್ಟು ನೀನು ಹೋಗ್ತಾ ಇದ್ದಿ, ಇದು ಬಹಳ ದೊಡ್ಡ ಪಾಪ ಆಯ್ತು ಅಂತ ಅಂದ್ರದು. ಆದ್ರಿಂದ ನಿನಗೆ ಆ ಮಾತಾಪಿತೃಗಳು ವೃದ್ಧರಾದವ್ರನ್ನ ತಿರಸ್ಕಾರ ಮಾಡಿದ್ರಿಂದ ದೊಡ್ಡ ಪಾತಕ ನಿನಗಂಟಿದೆ, ಅವರು ಕುಕ್ಕುಟ ಮುನಿಗಳು ಕಾಣ್ತಾ ಇಲ್ಲ ಅಂದಾಗ ಆ ಪುಂಡಲೀಕ ಆಗ ಪರಿವರ್ತನೆ ಹೊಂದಿ, ಹಾಗಾದ್ರೆ ತಂದೆ ತಾಯಿಗಳ ಸೇವೆ ಮಾಡಬೇಕು ಅಂತ ಬಂದನಂತೆ. ಒಂದು ವೃದ್ಧರಾದ ತಂದೆ ತಾಯಿಗಳು ಸೇವೆ ಮಾಡ್ತಿದ್ದಾಗ ಪರೀಕ್ಷೆ ಮಾಡೋಣ ಅಂತ ಪರಮಾತ್ಮ ಪಾಂಡುರಂಗ ವಿಠಲನಾಗಿ ಬಂದಿದ್ದಾನೆ. ಬಂದ್ರೆ ಇಲ್ಲಿ ಕಾಣ್ತಾ ಇದ್ದನಂತೆ ಪರಮಾತ್ಮ. ಪುಂಡಲೀಕ ಮುನಿಗೆ ತಂದೆ ತಾಯಿಗಳಲ್ಲೇ ಭಗವಂತ ಕಾಣ್ತಾ ಇದ್ದ.
ಅಲ್ಲಿರ್ತಕ್ಕಂಥ ಪರಮಾತ್ಮನ ಸೇವೆಯಲ್ಲಿ ಬಂದಂಥ ಆ ಪಾಂಡುರಂಗ ವಿಠಲನಿಗೆ ಒಂದು ಇಟ್ಟಿಗೆ ಎಸ್ತಂತೆ. ಅಲ್ಲಿ ನಿಂತಿರು, ಇವರು ಸೇವೆ ಮಾಡಬೇಕು ಮೊದಲು, ಆಮೇಲೆ ಬರ್ತೀನಿ. ಅಲ್ಲಿ ತನಕ ನಿಂತಿರು, ನಿನ್ ವಿಚಾರ ಆಮೇಲೆ ನೋಡ್ಕೋತೀನಿ, ಮೊದಲು ಇವರು ಸೇವೆ ಮಾಡಬೇಕಾಗಿದೆ. ಎಷ್ಟು ಪರಿವರ್ತನೆ ಆಗಿದೆ ನೋಡಿ. ಇದು ಆಗಬೇಕು ಅಂತಲೇ ಬಂದಿದ್ದ ಪಾಂಡುರಂಗ ವಿಠಲ. ಅದನ್ನೇ ದಾಸರು ಹೇಳ್ತಿದ್ದಾರೆ, ಇಟ್ಟಿಗೆಲ್ಲನು ಭಕುತಿಯಿಂದಲೇ ಕೊಟ್ಟ ಭಕುತೆಗೆ. ಭಕ್ತಿ ಇತ್ತು, ಇಟ್ಟಿಗೆ ಇಲ್ಲಿ ನಿಂತುಗೋ ಅಂತ. ಇಂಥ ಒಂದು ಉಪಚಾರ ಸಲ್ಲಿಸಿದ್ರು ಕೂಡ ಮೆಚ್ಚಿ ತನ್ನನೇ ಕೊಟ್ಟ. ಆಯ್ತು ಅಂತ ಹೇಳಿ ಮೆಚ್ಚಿ ತಾನು ಅಲ್ಲೇ ನಿಂತುಕೊಂಡು ಬಿಟ್ಟನಂತೆ ಪಾಂಡುರಂಗ ವಿಠಲ. ಹೀಗೆ ಪುಂಡಲೀಕ ವರದ ಪಾಂಡುರಂಗ ವಿಠಲ ಅಂತಂತೀವಿ. ಪುಂಡಲೀಕ ಮುನಿಗೆ ಈ ರೀತಿ ಒಲ್ದಿದ್ದಾನೆ, ತನ್ನನ್ನೇ ಕೊಟ್ಕೊಂಡು ಬಿಟ್ಟ. ಇದು ಭಗವಂತನ ಕಾರುಣ್ಯ ಅಲ್ವೇ? ಬಡಬ್ರಾಹ್ಮಣನ ಒಪ್ಪಿಡಿ ಅವಲಿಗೆ ಅಖಿಲಾರ್ಥ. ಇನ್ನೊಂದು ದೃಷ್ಟಾಂತ ಕೊಡ್ತಾರೆ, ಇನ್ನೊಂದು ನಿದರ್ಶನ ಕುಚೇಲಂದು. ಇಲ್ಲಿ ದಾಸರ ನಿರೂಪಣೆ ನೋಡಬೇಕು. ಬಡಬ್ರಾಹ್ಮಣನ ಒಪ್ಪಿಡಿ ಅವಲಿಗೆ ಅಖಿಲಾರ್ಥ. ಬಡಬ್ರಾಹ್ಮಣನು ಕೊಟ್ಟ ಒಪ್ಪಿಡಿ ಅವಲಿಗೆ ಅಂತಿಲ್ಲ. ಕುಚೇಲ ಅವಲಕ್ಕಿಯೇನೋ ತಗೊಂಡು ಬಂದಿದ್ದ ಕೃಷ್ಣನ ಮನೆಗೆ, ಆದ್ರೆ ಕೊಡ್ಲಿಲ್ಲ ಅಂತ. ಯಾಕೆಂದ್ರೆ ಅಲ್ಲಿದ್ದ ಆ ಗೋಪಿಕಾ ಸ್ತ್ರೀಯರು, ಆ ಕೃಷ್ಣನ ಹೆಂಡಂದ್ರು ಅವ್ರನ್ನೆಲ್ಲ ನೋಡಿ ಅವಲಕ್ಕಿ ಕೊಡ್ಲಿಕ್ಕೆ ಸಂಕೋಚ ಆಯ್ತವನು. ಈ ಕೃಷ್ಣನಿಗೆ ಅವಲಕ್ಕಿ ಏನ್ ಕೊಡೋದು, ದ್ರಾಕ್ಷಿ ಗೋಡಂಬಿ ಆದ್ರೂ ಕೊಡ್ಬಹುದಾಗಿತ್ತು. ಅವಲಕ್ಕಿ ತಂದಿದ್ದೀನಿ ಅಂತ ಸಂಕೋಚ ಪಟ್ಟು ತಾನೇ ಇಟ್ಟುಕೊಂಡ. ಅದನ್ನೇ ಮಕ್ಕಳಿಗೆ ತಿನ್ನಿಸೋಣ ಅಂತ ಇಟ್ಕೊಂಡು ಬಿಟ್ನ. ಆದ್ರೆ ಆ ಒಪ್ಪಿಡಿ ಅವಲಿಗೆ ಅದನ್ನೇ ಶ್ರೀಕೃಷ್ಣ ತಾನೇ ಸ್ವೀಕಾರ ಮಾಡಿ ಕಾರುಣ್ಯದಿಂದ ಅವನಿಗೆ ಅಖಿಲಾರ್ಥವನ್ನು ಕೊಟ್ಟಿದ್ದಾನೆ. ಆ ಬಡಬ್ರಾಹ್ಮಣನ ಒಪ್ಪಿಡಿ ಅವಲಿಗೆ ಅಂತ ಆ ಕುಚೇಲನ ನಿದರ್ಶನ ತೋರಿಸಿದ್ದಾರೆ. ಎಂಥ ಕಾರುಣ್ಯ ತೋರಿಸಿದ ಪರಮಾತ್ಮ ಅನ್ನೋದಕ್ಕೆ. ಕೆಟ್ಟ ಮಾತುಗಳೆಂದ ಚೈತನ ಪೊಟ್ಟೆಯೊಳಗಿಂಬಿಟ್ಟ. 100 ದೋಷಗಳನ್ನ ಆರೋಪಣೆ ಮಾಡಿ ಕೃಷ್ಣನನ್ನ ಬೈದಿದ್ದಾನೆ ಶಿಶುಪಾಲ. ಆಮೇಲೆ ಕೃಷ್ಣ ಆ ಕಡೆ ಕರ್ಕೊಂಡು ಹೋಗಿ ಯುದ್ಧ ಮಾಡಿ ಶಿಶುಪಾಲನನ್ನ ಸಂಹಾರ ಮಾಡಿದಾಗ ಅವನ ದೇಹದಿಂದ ಆ ಜೀವ ಜ್ಯೋತಿ ರೂಪದಿಂದ ಬಂದು ಕೃಷ್ಣನ ಒಳಗೆ ಪ್ರವೇಶ ಮಾಡಿತು. ಇದನ್ನು ಪ್ರತ್ಯಕ್ಷವಾಗಿ ಧರ್ಮರಾಜ ನೋಡ್ತಾನೆ. ಶಿಶುಪಾಲನಿಗೂ ಕೃಷ್ಣನಿಗೂ ಯುದ್ಧ ಆಗಿ ಶಿಶುಪಾಲ ವಧೆ ಆದಾಗ ಈ ದೃಶ್ಯ ಧರ್ಮರಾಜನ ಕಣ್ಣಿಗೆ ಬಿತ್ತು. ನಾರದರನ್ನ ಕೇಳ್ತಾನೆ, ಇದೇನಿದು? ಶಿಶುಪಾಲನ ಜೀವ ಕೃಷ್ಣನ ಒಳಗೆ ಸೇರಿತಲ್ಲ, ಆಮೇಲೆ ಮತ್ತೆ ಹೊರಗೆ ಬಂದು ಪುನಃ ದ್ವಾರಪಾಲಕ ಆಗಿದ್ದಾನಂತೆ. ಆಗಂತೂ ಕೃಷ್ಣನ ಒಳಗೆ ಸೇರಿತು. ಅದನ್ನೇ ಕೆಟ್ಟ ಮಾತುಗಳೆಂದ ಚೈತನ್ಯ ಪೊಟ್ಟೆಯೊಳಗೆ ಇಂಬಿಟ್ಟ ಅಂದ್ರರ್ಥ, ಅವನು ಅಷ್ಟು ಕೆಟ್ಟ ಮಾತಾಡಿದರೂ ಕೂಡ ಅದಕ್ಕಿಂತಲೂ ಹೆಚ್ಚು ಭಕ್ತಿ ಮಾಡಿದ್ದಾನೆ ದ್ವಾರಪಾಲಕನಾಗಿ ಆ ಜಯ ಅನ್ನುವನು. ಆದ್ರಿಂದ ಅವನಿಗೆ ನಾವು ಅನುಗ್ರಹ ಮಾಡಬೇಕು ಅಂತ ತನ್ನ ಹೊಟ್ಟೆಯ ಒಳಗೆ ಸೇರಿಸಿಕೊಂಡು ಪುನಃ ಮೂಲ ರೂಪಕ್ಕೆ ಹೋಗಿ ಅಲ್ಲಿ ಅವನನ್ನು ಹೊರಗೆ ಹಾಕಿ ದ್ವಾರಪಾಲಕನಾಗಿ ಪುನಃ ಮಾಡಿದ ಪರಮಾತ್ಮ. ಇದು ಭಗವಂತನ ಕಾರುಣ್ಯಕ್ಕೆ ಮತ್ತೊಂದು ನಿದರ್ಶನ. ಬಾಣದಲ್ಲಿ ವಹಿಸಿದ್ದಾನೆ ಕರುಣಾಳು. ಇನ್ನೊಂದು ನಿದರ್ಶನ ಅಂತಂದ್ರೆ ಭೀಷ್ಮಾಚಾರ್ಯ ಕೃಷ್ಣನ ಮೇಲೇನೆ ಬಾಣ ಪ್ರಯೋಗ ಮಾಡಬೇಕು ಅಂತ ಅವರು ಹೊರಟಿದ್ರು ಯುದ್ಧದಲ್ಲಿ. ಅದನ್ನ ಪರಿಗಣಿಸಿದ್ದೇನೆ. ಕೊನೆಗೆ ಭೀಷ್ಮಾಚಾರ್ಯರು ಶರತಲ್ಪದಲ್ಲಿದ್ದಾಗ ಅವರಿಗೆ ದರ್ಶನ ಕೊಟ್ಟು ಅವರಿಗೆ ಅನುಗ್ರಹ ಮಾಡ್ಲಿಕ್ಕೆ ಅಲ್ಲಿಗೆ ಬಂದಿದ್ದಾನೆ. ಹೀಗೆ ಪುಂಡಲೀಕ ಮುನಿ, ಕುಚೇಲ, ಶಿಶುಪಾಲ, ಭೀಷ್ಮ ಇವರನ್ನೆಲ್ಲ ನಿದರ್ಶನವಾಗಿ ಕೊಟ್ಟು ಇವರಿಗೆ ಯಾವ ರೀತಿ ಕಾರುಣ್ಯ ತೋರಿಸಿದ್ದಾನೆ ಅಂತ ನಿರೂಪಣೆ ಮಾಡಿ. ಮತ್ತೊಂದು ನಿದರ್ಶನ ಅಂದ್ರೆ ವಿದುರನ ನಿದರ್ಶನ ಕೊಡ್ತಾರೆ. ವಿದುರ ಅದು ಆ ಪ್ರಸಂಗ ಕೃಷ್ಣ ರಾಜಿ ಮಾಡಿಬಿಡೋಣ, ಕೌರವರಿಗೂ ಪಾಂಡವರಿಗೂ ಸಂಧಾನ ಮಾಡೋಣ ಅಂತ ಸಂಧಾನ ಪ್ರಯತ್ನಕ್ಕಾಗಿ ಬರ್ತಾನೆ ಕೌರವರ ಹತ್ರ. ಬಂದಾಗ ಮತ್ತೆ ವಿಚಾರ ಮಾಡೋಣ ಸಂಧಾನದ್ದು, ಮೊದಲು ಊಟ ಆಗ್ಲಿ ಅಂತಾರೆ ಅವರೆಲ್ಲ. ಧೃತರಾಷ್ಟ್ರ ಅಂದ, ದುರ್ಯೋಧನಾದಿಗಳು ಅಂದ್ರು, ಬಂದಿದ್ದಿ ಮೊದಲು ಊಟ ಆಗ್ಲಿ, ಅಲ್ಲಿಂದ ಬಂದಿದ್ದೆ. ಕೃಷ್ಣ ಯಾರ ಮನೆಯಲ್ಲೂ ಕೂಡ ಊಟ ಮಾಡಲಿಲ್ಲ. ಸಭೀಷ್ಮ ಪೂರ್ವ ಈರಭಿಯಾಚಿತೋಪಿ, ಮೊದಲು ಧೃತರಾಷ್ಟ್ರ ಕೇಳಿದ, ಊಟ ಮಾಡಲಿಲ್ಲ. ದುರ್ಯೋಧನಾದಿಗಳು ಕೇಳಿದ್ರು, ಅಲ್ಲಿ ಊಟ ಮಾಡಲಿಲ್ಲ ಅವರ ಮನೆಯಲ್ಲಿ. ಯಾಕೆ ಅಂದ್ರೆ ಪಾಂಡವಾನ್ ದ್ವಿಷಸೇ ರಾಜನ್, ನೀನು ಪಾಂಡವರ ದ್ವೇಷ ಮಾಡ್ತಿದ್ದಿ, ನಿನ್ನ ಮನೆಯಲ್ಲಿ ನಾನು ಊಟ ಮಾಡೋದಿಲ್ಲ. ದ್ವಿಷದನ್ನಂ ನಭುಂಜೀತ ದ್ವಿಷಂತಂ ನೈವ ಭೋಜಯೇತ್ ಅಂತ ಶಾಸ್ತ್ರ. ದ್ವಿಷದನ್ನಂ ನಭುಂಜೀತ, ದ್ವೇಷಗಳ ಮನೆಯಲ್ಲಿ ಊಟ ಮಾಡಬಾರದು, ದ್ವೇಷಗಳಿಗೆ ಊಟ ಹಾಕಬಾರದು. ದ್ವಿಷದನ್ನಂ ನಭುಂಜೀತ ದ್ವಿಷಂತಂ ನೈವ ಭೋಜಯೇತ್, ನೀವು ದ್ವೇಷ ಮಾಡ್ತಾ ಇದ್ದೀರಿ, ಆದ್ರಿಂದ ಊಟ ಮಾಡೋದಿಲ್ಲ. ಅವರು ಕೇಳಿದ್ರು, ನಿನ್ನನ್ನು ನಾವು ದ್ವೇಷ ಮಾಡ್ತಾ ಇಲ್ವಲ್ಲ,
ನನ್ನನ್ನು ನೀವು ದ್ವೇಷ ಮಾಡದೇ ಇರಬಹುದು, ಆದ್ರೆ ನನ್ನ ಪಂಚ ಪ್ರಾಣರಂತೆ ಇರತಕ್ಕಂಥ ಪಂಚ ಪಾಂಡವರನ್ನ ದ್ವೇಷ ಮಾಡ್ತಿದ್ದೀರಿ, ಆದ್ರಿಂದ ನನ್ನನ್ನು ದ್ವೇಷ ಮಾಡಿದ ಹಾಗೆ ಆಯ್ತು. ಪಾಂಡವರನ್ನು ದ್ವೇಷ ಮಾಡಿದರೆ ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವಾ. ಪಾಂಡವರನ್ನು ದ್ವೇಷ ಮಾಡ್ತಿದ್ದೀರೋ ಇಲ್ಲೋ, ಪಾಂಡವರು ಅಂದ್ರೆ ನನ್ನ ಪ್ರಾಣ ಸಮಾನ, ಆದ್ರಿಂದ ನಿಮ್ಮ ಮನೇಲಿ ಊಟ ಮಾಡೋದಿಲ್ಲ ಅಂತ ಝಳ ಹೇಳಿಬಿಟ್ಟು. ಆಗ ಏನ್ ಮಾಡ್ಬೇಕು? ಅವ್ರ ಮನೇಲಿ ಊಟ ಮಾಡೋದಿಲ್ಲ ಅಂದಾಗ ಭೀಷ್ಮಾಚಾರ್ಯ ಕರೆದ್ರಂತೆ, ನಮ್ಮನೆಗಾದ್ರೂ ಬಾ ಊಟ ಮಾಡ, ನಾವೇನ್ ಪಾಂಡವರನ್ನ ದ್ವೇಷ ಮಾಡೋದಿಲ್ಲ, ನಮ್ಮನೆಗೆ ಬಾ. ಭೀಷ್ಮಾಚಾರ್ಯ ಪಾಂಡವರು ದ್ವೇಷ ಮಾಡ್ತಿದ್ರು. ಭೀಷ್ಮ, ದ್ರೋಣ ಇವರ್ಯಾರು ಪಾಂಡವರ ದ್ವೇಷ ಮಾಡಿಲ್ಲ, ಕೌರವರ ಕಡೆ ಸೇರಿದ್ರು. ಆದ್ರೆ ಪ್ರತಿನಿತ್ಯ ಅವರ ಮಂತ್ರ ಜಪ ಏನಿತ್ತು ಅಂತಂದ್ರೆ ಜಯೋಸ್ತು ಪಾಂಡುಪುತ್ರಾಣ. ದೇವ್ರ ಹತ್ರ ತಮ್ಮದೆಲ್ಲ ಪ್ರಾರ್ಥನೆ ಜೊತೆಗೆ ಇದೊಂದು ಕೇಳ್ತಿದ್ರಂತೆ, ಕೌರವ್ರ ಕಡೆ ಸೇರಿ ಯುದ್ಧ ಮಾಡುವಾಗ ಇವ್ರು ಕೇಳ್ತಾ ಇದ್ದದ್ದು ಜಯೋಸ್ತು ಪಾಂಡುಪುತ್ರಾಣ. ನಾವು ಈ ಕಡೆ ಇದ್ದೀವಿ, ಯುದ್ಧ ಮಾಡ್ತೀವಿ, ಆದ್ರೆ ಪಾಂಡವರಿಗೆ ಜಯ ಬರಲಿ, ಯಾಕೆಂದ್ರೆ ಅಲ್ಲಿ ಧರ್ಮ ಇದೆ, ಅಲ್ಲಿ ಧರ್ಮ ಇದೆ, ಅವರಿಗೆ ಜಯ ಬರಲಿ. ಯಾವುದೋ ಕರ್ಮಕ್ಕೆ ನಾವಿಲ್ಲಿ ಸಿಗ್ಬಿದ್ದಿದ್ದೀವಿ ಅಷ್ಟೇ, ಆದ್ರೆ ಜಯ ಮಾತ್ರ ಅಲ್ಲಿ ಬರಲಿ ಅಂತ ಕೇಳ್ತಿದ್ದಾರೆ. ಆದ್ರಿಂದ ಭೀಷ್ಮಾದಿಗಳು ಕರೆದ್ರು ಕೃಷ್ಣನ್ನ, ನಮ್ಮನೆಗೂ ಊಟಕ್ಕೆ ಬಾ. ಕೃಷ್ಣ ಹೇಳಿದ, ನಿಮ್ಮನೆಗೂ ಬರೋದಿಲ್ಲ ನಾನು. ಯಾಕೆ ಅಂತಂದ್ರೆ ನೀವು ಪಾಂಡವರನ್ನ ದ್ವೇಷ ಮಾಡ್ತಿಲ್ಲ, ಆದ್ರೆ ಇನ್ನೊಂದು ತಪ್ಪು ಮಾಡಿದ್ರಿ. ಉಪೇಕ್ಷಿತ ದ್ರೌಪದೀತ್ಯಪ್ರಮೇಯೋ ಜಗಾಮಗೇಹಂ ವಿದುರಸ್ಯ ಶೀಘ್ರಂ. ದ್ರೌಪದಿ ದೇವಿಗೆ ಮಾನಭಂಗ ಪ್ರಯತ್ನ ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದಾಗ ದುಶ್ಯಾಸನ, ದುರ್ಯೋಧನ ಅವರೆಲ್ಲ ದ್ರೌಪದಿ ಮಾನಭಂಗ ಮಾಡುವಾಗ ನೀವೆಲ್ಲ ಸಭೆಯಲ್ಲಿದ್ರಿ, ಒಬ್ಬರಾದ್ರೂ ಮಾತಾಡಿದ್ರ? ಆ ಹೆಣ್ಣು ಮಗಳಿಗೆ ಅಂಥ ಪ್ರಸಂಗ ಬಂದಾಗ ನೀವ್ ಯಾರೂ ಏನೂ ಮಾತಾಡ್ಲಿಲ್ಲ. ಆದ್ರಿಂದ ನಿಮ್ ಮನೆಗೆ ನಾನು ಊಟಕ್ಕೆ ಬರೋದು, ಮತ್ತೆ ಎಲ್ಲಿ ಹೋಗ್ತೀನಿ ಅಂತ ಕೇಳಿದ್ರು. ಎಲ್ಲೂ ಬರೋದಿಲ್ಲ ಅಂದ್ರೆ ಎಲ್ಲಿ ಹೋಗ್ತೀನಿ? ವಿದುರನ ಮನೆಗೆ ಹೋಗ್ತೀನಿ. ಯಾಕೆಂದ್ರೆ ಆವಾಗ ಪ್ರತಿಭಟನೆ ಮಾಡಿದವನು ವಿದುರನ ಮನೆಗೆ ಹೋಗ್ತೀನಿ ಅಂತ ವಿದುರನ ಮನೆಗೆ ಬಂದಂತೆ. ಅದನ್ನ ದಾಸರು ಹೇಳ್ತಾರೆ, ಬಾಲಕನ ಕಲಭಾಷೆ ಜನ ನೀವು ಕೇಳಿ ಸುಖ ಪಡುವಂತೆ ಲಕುಮೀಲೋಲ ಭಕುತರ ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು ತಾಳ ತನ್ನವರಲ್ಲಿ ಮಾಡುವ ಹೇಳನವ ತಾಳ. ಅಂದ್ರೆ ಪಾಂಡವರಲ್ಲಿ ಮಾಡಿದಂತಹ ದ್ವೇಷ ಅದು ಅವನಿಗೆ ಸಹನೆ ಬರಲಿಲ್ಲ. ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ಹೆದ್ದೈವ ಎಂಥ ದೇವತೆ, ಸರ್ವೋತ್ತಮ ಅಂಥ ಪರಮಾತ್ಮ ವಿದುರನ ಮನೆಗೆ ಹೋದ. ವಿದುರ ಆವಾಗ ದಾಸಿ ಪುತ್ರ ಅಂತ ಲೆಕ್ಕ, ದಾಸಿಯಲ್ಲಿ ಹುಟ್ಟಿದಂತಹ ಮಗ. ಅವನಿಗೆ ಅಂತಹ ಸ್ಥಾನಮಾನ ಇದ್ದಿಲ್ಲ, ಕೌರವರು ಕೊಡ್ತಾ ಇದ್ದಿಲ್ಲ. ಆದ್ರೆ ಕೃಷ್ಣ ವಿದುರನ ಮನೆಗೆ ಹೋದ, ಕುರುಪನ ಮಾನವನೇ ಕೊಂಡ. ದುರ್ಯೋಧನ ಧೃತರಾಷ್ಟ್ರ ಅವರ ಮರ್ಯಾದೆ ತೆಗೆದ ವಿದುರನ ಮನೆಗೆ ಹೋಗಿ ಅಲ್ಲಿ ಪಾಲುಂಡ. ವಿದುರನ ಮೇಲೆ ತೋರಿಸಿದಂತಹ ಕಾರುಣ್ಯ. ಇನ್ನೊಂದು ಕಥೆ ಹೇಳ್ತಾರೆ, ವಿದುರನ ಮನೆಗೆ ಹೋದ, ಏನಾಯ್ತಲ್ಲಿ ಅಂತ ಒಂದು ಕಥೆ ಪ್ರಚಲಿತವಾಗಿದೆ. ಇಲ್ಲೆಲ್ಲ ಭಾರಿ ಭಾರಿ ಭಕ್ಷ್ಯ ಭೋಜ್ಯಗಳನ್ನ ಮಾಡಿದ್ರು, ಬೇಡ ಅಂತ ವಿದುರನ ಮನೆಗೆ ಹೋದ್ರೆ ವಿದುರ ಇದ್ದಿಲ್ಲಂತ. ಅಲ್ಲಿ ವಿದುರ ಕೃಷ್ಣ ನಮ್ಮನೆಗೆ ಬಂದಾನು ಅಂತ ನಿರೀಕ್ಷೆಯಿಂದ, ಅಥವಾ ಬರೆದಿದ್ರು ಕರಿಬೇಕು, ಅವನಿಗೊಂದಿಷ್ಟು ಬಾಳೆಹಣ್ಣಾದ್ರೂ ಕೊಡೋಣ ಅಂತ ಆ ಇಚ್ಛೆಯಿಂದ ಬಾಳೆಹಣ್ಣು ತರಲಿಕ್ಕೆ ಅಂಗಡಿಗೆ ಹೋಗಿದ್ನು. ವಿದುರ ಅಂಗಡಿಗೆ ಹೋಗಿದ್ದಾನೆ ಮಾರ್ಕೆಟ್ಗೆ, ಕೃಷ್ಣ ವಿದುರನ ಮನೆಗೆ ಹೋದ. ವಿದುರನ ಹೆಂಡತಿ ಇದ್ಲಂತೆ. ಗೃಹಮುಪಗತೆ ಸಂಭ್ರಮಗಮಃ ಅಂತ, ಕೃಷ್ಣ ನಮ್ಮನೆಗೆ ಬಂದ ಅಂತ ಎಷ್ಟು ಸಂಭ್ರಮ ವಿದುರನ ಹೆಂಡತಿಗೆ. ವಿದುರ ಇಲ್ದಿದ್ರು ಭಾರಿ ಸಂಭ್ರಮದಿಂದ ಸ್ವಾಗತ ಮಾಡಿ ಮಣೆ ಹಾಕಿ ಕೃಷ್ಣನ್ ಕೂಡಿಸಿದ್ನು. ಇನ್ನು ಎಲ್ಲಿ ಬೇಗ ಹೋಗಿಬಿಡ್ತಾನೋ, ಇದ್ದು ಬಾಳೆಹಣ್ಣೆ ಕೊಡೋಣ ಅಂತ ಹಿಂದಿನ ದಿವಸ ತಂದದ್ದನ್ನೇ ಬಾಳೆಹಣ್ಣು ತೆಗೆದು ಸುಲ್ದು ಕೊಡ್ತಾ ಇದ್ದಾಳೆ ಕೃಷ್ಣನಿಗೆ. ಕೃಷ್ಣ ನಮ್ಮನೆಗೆ ಬಂದು ಕೂತಿದ್ದಾನೆ ಅನ್ನೋ ಸಂಭ್ರಮದಲ್ಲಿ ಆ ವಿದುರನ ಹೆಂಡತಿ ಬಾಳೆಹಣ್ಣು ಸುಲಿಯೋದು, ಒಳಗಿನ ತಿರುಳನ್ನ ಕಸದ ಬುಟ್ಟಿಗೆ ಹಾಕಿ ಸಿಪ್ಪೆ ಕೊಡ್ತಾ ಇದ್ಲಂತೆ. ಮೈ ಮೇಲೆ ಎಚ್ಚರಿಕೆ ಇಲ್ಲ. ದೊಡ್ಡವ್ರು ಯಾರಾದ್ರೂ ಮನೆಗೆ ಬಂದ್ರೆ ಗಡಿಬಿಡಿ ಮಾಡ್ತಾರೆ. ಪಾದ ಪೂಜೆಗೆ ಅಂತ ದೊಡ್ಡ ಎತ್ತುಗಳು ಬಂದ್ರೆ ಗಡಿಬಿಡಿ ಮಾಡಿ ಇದ್ದ ನೀರು ಚೆಲ್ಲಿ ಎಲ್ಲ ಮಾಡಿ ಏನೇನೋ ಆಗಿ ಹೋಗಿಬಿಡ್ತದೆ. ಹಾಗೆ ವಿದುರನ ಹೆಂಡತಿ ಆ ಸಂಭ್ರಮದಿಂದ ಬಾಳೆಹಣ್ಣು ಸುಲಿಯೋದು, ಒಳಗಿನ ತಿರುಳು ಬಿಸಾಡೋದು, ಸಿಪ್ಪೆ ಕೊಡೋದು, ಆನಂದವಾಗಿ ತಿಂತಾ ಕೂತಿದ್ದಾನೆ ಕೃಷ್ಣ. ತಿಂತಾ ಇದ್ದಾನಂತ ಅದನ್ನೇ. ಸ್ವಲ್ಪ ಹೊತ್ತಿಗೆ ವಿದುರ ಬಂದು ನೋಡ್ತಿದ್ದಾನೆ, ಹೆಂಡತಿಗೆ ಬೈದ, ಮೈ ಮೇಲೆ ಎಚ್ಚರಿಕೆ ಇಲ್ಲ ನಿನಗೆ, ಕೃಷ್ಣ ಬಂದ್ರೆ ಅವನಿಗೆ ಸಿಪ್ಪೆ ಕೊಡ್ತಾ ಇದ್ದೆ, ಅಷ್ಟು ಮೈ ಮೇಲೆ ಎಚ್ಚರಿಕೆ ಬೇಡ, ದಾಕ್ಷಿಣ್ಯಕ್ಕೆ ತಿಂತಾ ಇದ್ದಾನ ಪಾಪ, ಹೇಳಲಿಕ್ಕೆ ಸಂಕೋಚ ಆಗಿ ಬೇಡವಂತ ಬೈದು ತಾನು ಕೂತ್ಕೊಂಡು ಒಳ್ಳೆ ಬಾಳೆಹಣ್ಣು ತಂದಿದ್ದ, ಅದನ್ನು ಸುಲಿದು ಸಿಪ್ಪೆ ಬಿಸಾಡಿ ಒಳಗಿನ ತಿರುಳೇ ಕೊಟ್ಟನಂತೆ. ಅದನ್ನು ತಿಂದಂತಹ ಕೃಷ್ಣ ಹೇಳ್ತಾನೆ, ಯಾಕೋ ಸಪ್ಪಗಿದೆಯಲ್ಲೋ ಅಂತ ಅಂದನು. ವಿದುರ, ಈ ಬಾಳೆಹಣ್ಣು ಸ್ವಾರಸ್ಯವಾಗಿಲ್ಲ, ನಿನ್ನ ಹೆಂಡತಿ ಕೊಡ್ತಾ ಇದ್ಲು, ಎಷ್ಟು ರುಚಿ ಎಷ್ಟು ಸಿಹಿ, ಇದು ಒಳ್ಳೆ ಜಾತಿದಲ್ಲ ಇದು ಅಂತ ಅಂದ್ಬಿಟ್ನ. ಈ ಬಾಳೆಹಣ್ಣು ಒಳ್ಳೆ ಜಾತಿ ಬಾಳೆಹಣ್ಣು ಅಲ್ಲ, ಇದು ಸಪ್ಪಗಿದೆ ಅಂತ ಅನಂತೆ ಕೃಷ್ಣ. ಆಶ್ಚರ್ಯ ಆಯ್ತು ವಿದುರನಿಗೆ. ನನ್ನ ಹೆಂಡತಿ ಕೊಟ್ಟದ್ದು ಸಿಪ್ಪೆ, ನಾನು ಸಿಪ್ಪೆ ಬಿಸಾಡಿ ಒಳಗಿನ ತಿರುಳು ಕೊಟ್ಟರೆ ಸಪ್ಪಗಿದೆ ಅಂತಿದೆಯಲ್ಲ, ಏನಿದು? ಒಳಗಿನ ತಿರುಳು ಕೊಟ್ಟದ್ದು ನಾನು,
ಅಂತಾನೆ. ಏನಿದ್ರ ತತ್ವ ಅಂದ್ರೆ ಕೃಷ್ಣ ಪದಾರ್ಥ ನೋಡೋದಿಲ್ಲ. ವಸಂತಿ ಪ್ರೇಮ್ಣಿ ಗುಣಾಹ ನ ವಸ್ತುಷು ಅಂತ. ಪದಾರ್ಥದಲ್ಲಿ ಮುಖ್ಯ ಅಲ್ಲ, ಆ ಪದಾರ್ಥ ಕೊಡುವಾಗ ಅದರ ಹಿನ್ನೆಲೆಯಲ್ಲಿ ಅದರ ಮನೋಭಾವ ಕೊಡುವಾಗ ಅದರ ಹಿಂದೆ ಮನೋಭಾವ ಹೇಗಿರ್ತದೆ ಅಂತ ನೋಡ್ತಾನಂತೆ. ವಿದುರನಿಗೆ ಸ್ವಲ್ಪ ಮೈ ಮೇಲೆ ಎಚ್ಚರಿಕೆ ಇತ್ತಂತೆ. ವಿದುರನ ಹೆಂಡತಿಗೆ ಏನೂ ಮೈ ಮೇಲೆ ಎಚ್ಚರಿಕೆ ಇಲ್ಲ, ಬರೇ ಕೃಷ್ಣ ಕಾಣ್ತಾ ಇದ್ದಾನೆ. ಬಾಳೆಹಣ್ಣು ಯಾವುದು, ಸಿಪ್ಪೆ ಯಾವುದು, ಒಳಗಿನ ತಿರುಳು ಯಾವುದು, ಇದರ ಕಡೆ ಲಕ್ಷ್ಯನೇ ಇಲ್ಲ. ಇಂಥ ಭಕ್ತಿ ಆ ಕಾಲದಲ್ಲಿ ಬಂದಿತ್ತಂತೆ. ವಿದುರನಿಗೆ ಬಾಳೆಹಣ್ಣು ಕಾಣಿಸ್ತಾ ಇದೆ, ಸಿಪ್ಪೆ ಕಾಣಿಸ್ತಾ ಇದೆ, ಕೃಷ್ಣ ಕಾಣ್ತಾ ಇದ್ದಾನೆ. ಇದೆಲ್ಲ ಕಂಡಾಗ ಸ್ವಲ್ಪ ಕುಂಠಿತ ಆಗ್ತದಂತೆ. ಹೀಗೆ ಕಥೆ ಹೇಳ್ತಾರೆ ಸುಮ್ಮನೆ. ಅಂದ್ರೆ ಯಾವ ರೀತಿ ಇರಬೇಕು ಭಕ್ತಿ ಅಂತ ಅನ್ನೋದಕ್ಕೆ. ಈಗ ವಿದುರನಾಲಯದಿ ಪಾಲುಂಡ ಕುರುಪನೆ ಮಾನವನೆ ಕೊಂಡ ಅಂತಂದ್ರೆ ಎಷ್ಟು ಕಾರುಣ್ಯ ತೋರಿಸಿದ್ದಾನೆ ವಿದುರನ ಮೇಲೆ ಅಂತ ವಿದುರನದೊಂದು ನಿದರ್ಶನ. ಇನ್ನೊಂದು ನಿದರ್ಶನ ಹೇಳ್ತಾರೆ, ಹೋಲಿಕೆ ಮಾಡಿ ಹೇಳ್ತಾರೆ. ಒಬ್ಬ ರಾಜನ ಸೇವೆ ಮಾಡ್ತಾರೆ ಭೃತ್ಯರು. ಬಹಳ ಚೆನ್ನಾಗಿ ಮಾಡಿದಾಗೆ ಮೆಚ್ಚಿ ಆ ರಾಜ ಏನ್ ಕೊಡ್ತಾನೆ? ಜನಪ ಮೆಚ್ಚಿದರೀವ ಧನ, ವಾಹನ, ವಿಭೂಷಣ, ವಸನ, ಭೂಮಿಯು ಇಷ್ಟು ಕೊಡ್ತಾನೆ. ಬೇಕಾದ್ರೆ ಒಬ್ಬ ರಾಜನನ್ನ ಚೆನ್ನಾಗಿ ಸೇವೆ ಮಾಡಿ ಮೆಚ್ಚಿದ್ರೆ ಸಾಕಷ್ಟು ಹಣ ಕೊಟ್ಟಾನು, ಅವನಿಗೊಂದು ವಾಹನ ತೆಗೆಸಿಕೊಡ್ತಾನೆ, ಆಭರಣಗಳನ್ನು ವಿಭೂಷಣಗಳನ್ನು ಕೊಡ್ತಾನೆ, ವಸ್ತ್ರ ಕೊಡ್ತಾನೆ, ಬೇಕಾದ್ರೂ ಭೂಮಿನೂ ಕೊಡ್ತಾನೆ. ಆದ್ರೆ ತನು ಮನೆಗಳಿತ್ತು ಆದರಿಪರುಂಟೇನೋ ಲೋಕದೊಳು. ತನು ಮನೆಗಳಿತ್ತಾದರಿಪರುಂಟೇನೋ ಅಂತ ಎಲ್ಲ ಕಡೆ ಮುದ್ರಿತ. ತನು ಮನೆಗಳಿತ್ತಾದರಿಪರುಂಟೇನೋ ಲೋಕದೊಳು ಅಂತ ಸರಿಯಾದ ಪಾಠ. ಜನಪ ರಾಜ ಮೆಚ್ಚಿದರೆ ಹಣ ಕೊಡ್ತಾನೆ, ವಾಹನ ಕೊಡ್ತಾನೆ, ಭೂಷಣ ಕೊಡ್ತಾನೆ, ಬೇರೆ ಭೂಮಿ ಕೊಡ್ತಾನೆ, ಒಂದು ಸೈಟ್ ತೆಗೆಸಿಕೊಡ್ತಾನೆ ಬೇಕಾದ್ರೆ. ಆದ್ರೆ ತನ್ನ ಮನೆಯನ್ನೇ ಇಲ್ಲೇ ವಾಸ ಮಾಡಿಬಿಡುವಂತ ತನ್ನ ಮನೆ ಕೊಡುವವರು ಯಾರಾದ್ರೂ ರಾಜರಿದ್ದಾರೆ? ತನ್ನ ಮನೆ ಯಾರಾದ್ರೂ ಕೊಡ್ತಾರೋ? ತನ್ನ ದೇಹವನ್ನೇ ಯಾರಾದ್ರೂ ಕೊಟ್ಟು ಬಿಡ್ತಾರೋ? ಯಾರು ಅಷ್ಟು ಕಾರುಣ್ಯ ಯಾರ್ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡಸ್ತಿಗೆ ಅಷ್ಟು ಔದಾರ್ಯ. ಆದ್ರೆ ಪರಮಾತ್ಮ ಹಾಗಲ್ಲ. ಭಗವಂತನನ್ನೇ ಮೆಚ್ಚಿಸಿದರೆ ತನ್ನ ತನುವನ್ನೇ ಕೊಡ್ತಾನೆ, ತನ್ನ ಮನೆಯನ್ನೇ ಕೊಡ್ತಾನಂತೆ ಪರಮಾತ್ಮ. ಏನರ್ಥ? ತನು ಮನೆ ಕೊಟ್ಟು ಆದರಿ ಪರುಂಟೇನೋ ಲೋಕದೋಳು ಅಂತಂದ್ರೆ ತನು ಕೊಡೋದು ಅಂದ್ರೇನು, ಮನೆ ಕೊಡೋದು ಅಂದ್ರೆ. ತನು ಕೊಡೋದು ಅಂತಂದ್ರೆ ಸಾಯುಜ್ಯ ಮೋಕ್ಷ ಕೊಡೋದು ಅಂತ ಅರ್ಥ. ಮನೆ ಕೊಡೋದು ಅಂತಂದ್ರೆ ಸಾಲೋಕ್ಯ ಮೋಕ್ಷ ಕೊಡೋದು ಅಂತ. 5 ವಿಧವಾದ ಮೋಕ್ಷ ಇದೆ. ಸಾರ್ಷ್ಟಿ ಅಂತ ಬಹಳ ದೊಡ್ಡ ಮೋಕ್ಷ. ಅದಕ್ಕಿಂತ ಕೆಳಗಿಂದೆ ಸಾಯುಜ್ಯ, ಅದಕ್ಕಿಂತ ಕೆಳಗಿನ ಮೋಕ್ಷ ಸಾಲೋಕ್ಯ, ಇನ್ನೂ ಸ್ವಲ್ಪ ಕೆಳಗಿನ ಮೋಕ್ಷ ಸಾಮೀಪ್ಯ, ಇನ್ನೂ ಕೆಳಗಿಂದು ಸಾರೂಪ್ಯ. ಹೀಗೆ ಸಾರ್ಷ್ಟಿ, ಸಾಯುಜ್ಯ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಅಂತನ್ನುವಂಥ 5 ಮೋಕ್ಷಗಳನ್ನು ಹೇಳ್ತಾರೆ. ಸಾರ್ಷ್ಟಿ ಅನ್ನೋ ಮೋಕ್ಷ ಅಂದ್ರೆ, ಸಾರ್ಷ್ಟಿ ಅಂದ್ರೆ ಸಹಭೋಗ, ಬೇರೆ ಯಾರಿಗೂ ಸಿಗೋದು. ಆ ಮೋಕ್ಷ ಇರೋದು ಒಬ್ಬರಿಗೆ. ಸಹಭೋಗ ಮನನ್ಯ ಲಭ್ಯಮಸ್ಮೈ ಹನುಮದ್ರೂಪವತೇ ದದೌ ಪುರಾಹಿ ಅನವೇಕ್ಷ ಪರಂ ಸ್ವಭೀಷ್ಟ ಕರ್ತ್ರೇ ಪ್ರತಿದಾತುಂ ಹರಿರೈಧಯತ್ತಮೇವ. ಹನುಮಂತ ದೇವರಿಗೆ ಮಧ್ವಾಚಾರ್ಯರಿಗೆ ಕೊಟ್ಟರು, ರಾಮದೇವರು ಹನುಮಂತ ದೇವರಿಗೆ ಕೊಟ್ಟರು, ವೇದವ್ಯಾಸ ದೇವರು ಮಧ್ವಾಚಾರ್ಯರಿಗೆ ಕೊಟ್ಟರು. ಅದು ಸಹಭೋಗ ಅನ್ನುವಂತಹದ್ದು. ಅದು ಸಾರ್ಷ್ಟಿ ಅಂತಾರೆ. ಅದು ವಾಯುದೇವರಿಗೆ ಮಾತ್ರ. ಸಾಯುಜ್ಯ ಅಂತಂದ್ರೆ ಪರಮಾತ್ಮನ ದೇಹದ ಒಳಗೆ ಪ್ರವೇಶ ಮಾಡೋದು. ಪರಮಾತ್ಮ ತನ್ನ ದೇಹವನ್ನೇ ಕೊಟ್ಟು ಬಿಡ್ತಾನಂತೆ. ಅಲ್ಲಿ ಇಲ್ಲಿ ಹೋಗಿ ಮಾಡಬೇಕಾಗಿದ್ರೆ ನಿಮ್ ದೇಹ ಯಾಕೆ ಉಪಯೋಗಿಸ್ತೀರಿ, ನನ್ನ ಕಾಲಿನಿಂದಲೇ ಓಡಾಡ್ರಿ ಅಂತಾನ. ಪರಮಾತ್ಮನ ಕಾಲಿನಿಂದ ಓಡಾಡೋದು, ಭಗವಂತನ ಕಣ್ಣಿನಿಂದ ನೋಡೋದು, ಪರಮಾತ್ಮನ ಕೈಯಿಂದ ಕೆಲಸ ಮಾಡೋದು. ಜೀವ ಪರಮಾತ್ಮನ ದೇಹದ ಒಳಗೆ ಪ್ರವೇಶ ಮಾಡಿ ಅವನ ಅಂಗಾಂಗಗಳಿಂದ ಕಾರ್ಯ ಮಾಡ್ತಾನಂತ. ಗಚ್ಚೇಚ್ಛ ಹರಿಪಾದಾಭ್ಯಾಂ ಅಂತ ಹರಿದೃಷ್ಟಿ ಇವ ಪಶ್ಯತಿ, ಪರಮಾತ್ಮನ ಕಣ್ಣಿನಿಂದ ನೋಡೋದು. ಇಂಥ ಕೆಲವರು ಹೇಳೋದಿಲ್ವೇ, ನಿಮ್ದು ಯಾಕೆ ಮತ್ತೆ ಗಾಡಿ, ನನ್ನ ಗಾಡಿಲೇ ಬಂದ್ಬಿಡ್ರಿ ಅಂತ, ನನ್ನ ವಾಹನದಲ್ಲೇ ಬಂದ್ಬಿಡ್ರಿ ಅಂತ ಕರ್ಕೊಂಡು ಹೋಗೋ ಹಾಗೆ ಪರಮಾತ್ಮ ತನ್ನ ತನುವನ್ನೇ ಕೊಡ್ತಾನಂತ. ಅದನ್ನೇ ದಾಸರು ಹೇಳು. ತನು ಮನೆಗಳಿತ್ತು ಆದರಿಪರುಂಟೇನೋ ಲೋಕದೊಳು. ಹೆಚ್ಚು ಸೇವೆ ಮಾಡಿ ಮೆಚ್ಚಿಸಿ ಬಿಟ್ರೆ ತನ್ನ ತನುವನ್ನೇ ಕೊಡ್ತಾನೆ, ಸಾಯುಜ್ಯ ಮೋಕ್ಷ. ಮನೆ ಕೊಡೋದು ಅಂತಂದ್ರೆ ಸಾಲೋಕ್ಯ ಮೋಕ್ಷ. ಸಾಲೋಕ್ಯ ಅದು ಮನೆ ಕೊಡು, ತನ್ನ ಲೋಕವನ್ನೇ ಕೊಟ್ಟು ಬಿಡ್ತಾನೆ. ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅಂತ 3 ಪರಮಾತ್ಮನ ಮನೆ. ಆ ಅನಂತಾಸನ, ಶ್ವೇತದ್ವೀಪ, ವೈಕುಂಠದಲ್ಲಿ ಯಾರು ಮುಕ್ತರಾಗ್ತಾರೆ ಅವರಿಗೆ ಸಾಲೋಕ್ಯ ಮುಕ್ತರು ಅಂತ ಹೆಸರು. ಇನ್ನು ಕೆಲವರಿದ್ದಾರೆ ಅವರಿಗೆ ಆ ಲೋಕ ಕೊಡೋದಿಲ್ಲ, ಅದರ ಸಮೀಪದಲ್ಲಿ ಜಾಗ ಕೊಡ್ತಾನಂತ. ಅದು ಸಾಮೀಪ್ಯ ಮುಕ್ತಿ ಅಂತ. ಸಾಮೀಪ್ಯ ಮುಕ್ತಿ ಅಂದ್ರೆ ಅನಂತಾಸನದ ಸುತ್ತಮುತ್ತಲೂ ವಾಸ, ಅಥವಾ ಶ್ವೇತದ್ವೀಪ ವೈಕುಂಠದ ಸುತ್ತಮುತ್ತಲೂ
ವಾಸ ಮಾಡ್ತಾರಂತೆ. ಅದಕ್ಕೆ ಸಾಮೀಪ್ಯ ಅಂತ ಹೆಸರು. ಆ ಲೋಕದಲ್ಲಿಲ್ಲ, ಹತ್ತಿರದಲ್ಲಿರ್ತಾರೆ. ಅದಕ್ಕಿಂತ ಕೆಳಗೆಂದು ಆ ಲೋಕದ ಹತ್ತಿರದಲ್ಲೂ ಹೋಗೋದಿಲ್ಲ ಅವರು. ಭೂಲೋಕದಲ್ಲೇ ಇರ್ತಾರೆ, ಸ್ವರ್ಗಲೋಕದಲ್ಲೇ ಇರ್ತಾರೆ, ಅಲ್ಲೇ ಮುಕ್ತರಾಗ್ತಾರೆ. ಅವರಿಗೆ ಸಾರೂಪ್ಯ ಅಂತ ಬರ್ತದೆ, ಪರಮಾತ್ಮನಂಥ ರೂಪ ಬರ್ತದೆ ಅಷ್ಟೇನೆ. ಕೇಚಿದ್ ಅತ್ರೈವ ಮುಚ್ಚಂತೆ ಜನಲೋಕೆ ತಥಾಪರೆ ಅಂತ. ಭೂಲೋಕದಲ್ಲೇ ಮುಕ್ತಿ, ಜನಲೋಕ, ಸ್ವರ್ಗಲೋಕ ಅಲ್ಲೆಲ್ಲ ಮುಕ್ತರಾಗ್ತಾರೆ. ಲಿಂಗದೇಹ ಕಳಿಸಿಕೊಂಡು ಪರಮಾತ್ಮನಂತೆ ಸಾರೂಪ್ಯವನ್ನು ಹೊಂದಿ ಇಲ್ಲಿರ್ತಾರೆ. ಆದ್ರೆ ಮನುಷ್ಯರಿಗೆ ಕಾಣೋದಿಲ್ಲ, ಸಂಸಾರಿಗಳಿಗೆ ಕಾಣೋದಿಲ್ಲ. ಯಾರಿಗೂ ಗೋಚರರಾಗದೇನೆ ಭೂಲೋಕದಲ್ಲಿ, ಸ್ವರ್ಗಲೋಕ, ಜನಲೋಕ ಇಲ್ಲೆಲ್ಲ ಮುಕ್ತರಾಗ್ತಾರೆ. ಅನಂತಾಸನ, ಶ್ವೇತದ್ವೀಪ, ವೈಕುಂಠದ ಸಮೀಪಕ್ಕೆ ಅವರಿಗೆ ಅಷ್ಟು ಯೋಗ್ಯತೆ ಇರೋದಿಲ್ಲ. ಅದು ಸಾರೂಪ್ಯ ಮುಕ್ತಿ. ದಾಸರು ಪರಮಾತ್ಮನ ಕಾರುಣ್ಯ ಹೇಳುವಾಗ ಸಾಯುಜ್ಯ ಮತ್ತು ಸಾಲೋಕ್ಯ ಅನ್ನುವ ಮೋಕ್ಷ ಕೊಡ್ತಾನಲ್ಲ, ಇದು ಸಾಧಾರಣ ರಾಜರಿಗಿಂತ ವಿಶೇಷವಾದ ಕಾರುಣ್ಯ ಪರಮಾತ್ಮನಲ್ಲಿದೆ ಅಂತ ಅದನ್ನು ತೋರಿಸ್ತಾ ಇದ್ದಾರೆ. ಇನ್ನೊಂದು ರುದ್ರದೇವರ ಮೇಲೆ ಕಾರುಣ್ಯ ಮಾಡಿದ್ದನ್ನೊಂದು ನಿದರ್ಶನ ಕೊಟ್ಟಿದ್ದಾರೆ. ಭುವನ ಪಾವನ ಚರಿತ ಪುಣ್ಯಶ್ರವಣ ಕೀರ್ತನ ಪಾಪನಾಶನ ಕವಿಭಿರೀಡಿತ ಕೈರವ ದಳ ಶ್ಯಾಮ ನಿಸ್ಸೀಮ. ಇಂಥ ಪರಮಾತ್ಮ ಭುವನ ಪಾವನ ಚರಿತ, ಲೋಕದಲ್ಲಿ ಪಾವನ ಚರಿತ್ರೆ ಉಳ್ಳವನು. ಪುಣ್ಯ ಶ್ರವಣ ಕೀರ್ತನ, ಅವನ ಕೀರ್ತನ ಮಾಡಿದರೆ, ಅವನ ಕಥಾಶ್ರವಣ ಮಾಡಿದರೆ ಪರಮ ಪುಣ್ಯ ಬರ್ತದೆ. ಪಾಪನಾಶನ ಕವಿಭಿರೀಡಿತ, ಬ್ರಹ್ಮಾದಿ ಜ್ಞಾನಿಗಳಿಂದ ಸ್ತುತ್ಯನಾಗಿದ್ದಾನೆ. ಕೈರವ ದಳ ಶ್ಯಾಮ, ನೈದಲೆಯಂತೆ ಶ್ಯಾಮವರ್ಣೋಪೇತ ನಿಸ್ಸೀಮ, ಸಮಾಧಿಕ ರಹಿತನಾದಂಥ ಆ ಪರಮಾತ್ಮ ಹಿಂದೆ ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯವ ಗೆಲುವನಾವನು ಈ ಜಗತ್ರಯದಿ. ರುದ್ರದೇವರ ಮೇಲೆ ಕಾರುಣ್ಯ ತೋರಿಸಿ ಮೋಹಿನಿ ರೂಪವನ್ನ ನೋಡ್ಬೇಕು ಅಂತ ಆಸೆ ಆಯ್ತಂತೆ ರುದ್ರದೇವರು. ಕ್ಷೀರ ಸಮುದ್ರ ಮಥನಾದಾಗ ಅಲ್ಲಿ ಬಂದಿದ್ದಿಲ್ಲ ರುದ್ರದೇವರು. ಪರಮಾತ್ಮ ಸ್ತ್ರೀ ರೂಪ ಧಾರಣೆ ಮಾಡಿ ಎಲ್ಲರನ್ನೂ ಮೋಹಗೊಳಿಸಿಬಿಟ್ಟಿದ್ದ. ಆಮೇಲೆ ಕೇಳಿದ್ರು ರುದ್ರದೇವರು, ನೀನೊಂದು ಸ್ತ್ರೀ ರೂಪವನ್ನ ಧಾರಣೆ ಮಾಡಿದ್ದೀಯಂತೆ, ನಾನು ಅದನ್ನು ನೋಡ್ಬೇಕು ಅಂದ್ರು. ಪರಮ ವಿರಕ್ತರಾದ ನಿಮಗೆ ಆ ರೂಪ ಯಾಕೆ ಅಂದ ಪರಮಾತ್ಮ. ಇಲ್ಲ ಇಲ್ಲ ನೋಡ್ಬೇಕು ಅಂತ ಒತ್ತಾಯ ಮಾಡಿದ್ದಕ್ಕೆ ಇದ್ದಕ್ಕಿದ್ದ ಹಾಗೆ ಪರಮಾತ್ಮ ತನ್ನ ಯುವತಿ ವೇಷವನ್ನ ತೋರಿಸಿ ಆ ಮನೋಭಿಮಾನಿಗಳಾದಂಥ ರುದ್ರದೇವರಿಗೆ ಮೋಹ ಬರೋ ಹಾಗೆ ಮಾಡಿಬಿಟ್ಟಿದ್ದ. ಮಾಡಿ ಮತ್ತವರಿಗೆ ಅವರು ಎಂಥ ವಿಕಾರಕ್ಕೆ ಒಳಗಾದರೂ ಕೂಡ ಮತ್ತೆ ಅವರ ಮೇಲೆ ಪರಮಾನುಗ್ರಹನೇ ಮಾಡಿದ್ದಾನಂತ. ಹೀಗೆ ಕೆಡಿಸಿ ಉಳಿಸಿದ ರುದ್ರದೇವರ ಮನಸ್ಸಿನಲ್ಲೇ ವಿಕಾರ ಬರೋ ಹಾಗೆ ಮಾಡಿ ಮತ್ತೆ ಅವರಿಗೆ ಅನುಗ್ರಹನೇ ಮಾಡಿದ್ದಾನೆ. ಇದು ರುದ್ರದೇವರ ಮೇಲೆ ತೋರಿದಂತಹ ಕಾರುಣ್ಯ ಅಂತ ಅದೊಂದು ನಿದರ್ಶನ ಕೊಟ್ಟು